ಅಂಬರೀಷ್ ಅಣ್ಣನವರ 73ನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ರಾಜಕೀಯವಾಗಿ ಬೆಳೀತಾ ಜೊತೆಲಿ ಅಂಬರೀಷ್ ಅವ್ರ ಜೊತೆ ಇದ್ದಂತವ್ರು, ಅಂಬರೀಷ್ ಅವರ ಅತ್ಯಂತ ಆಪ್ತರು, ಹಾಗೆ ಅಂಬರೀಷ್ ಅವರ ಕೊನೆಯ ದಿನಗಳವರೆಗೂ ಶಿವಪ್ಪ ಅವರು ಅವ್ರ ಜೊತೆಲೇ ಇದ್ದಂತವ್ರು. ಅಂಬರೀಷ್ ಅವರು ರಾಜಕೀಯಕ್ಕೆ ಪ್ರಾರಂಭದಲ್ಲಿ ಜನತಾದಳ ಪಕ್ಷದಲ್ಲಿದ್ದಾಗ ನಮ್ಮ ನಾಗೇಶ್ ಇನ್ನ ರಾಜಕೀಯವಾಗಿ ಬೆಳೀತಾ ಇದ್ದಂತವ್ರು. ಅವರು ಕೂಡ ಅಂಬರೀಷ್ ಅವರ ಅಪ್ಪಟ ಅಭಿಮಾನಿ. ಸೊ ನಮ್ಗೆ ಸುದೈವ ಇವತ್ತು ಇಬ್ಬರು ಅಂಬರೀಷ್ ಅಭಿಮಾನಿಗಳು ಮುಖ್ಯ ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಶಾಸಕರಿಗೆ ನಾನು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವರಾಯ ಸ್ವಾಮಿ ಅವರ ಜೊತೆ ಸಾಕಷ್ಟು ಬಾರಿ ನಾನು ಮಾತನಾಡಿದ್ದೇನೆ. ಅವರು ಕೂಡ ಬಹಳ ಅಂಬರೀಷ್ ಅವರ ಅಭಿಮಾನಿಗಳೇ. ಇವತ್ತು ಚಲುವರಾಯ ಸ್ವಾಮಿ ಅವರ ಹುಟ್ಟುಹಬ್ಬವೂ ಕೂಡ. ಚಲುವರಾಯ ಸ್ವಾಮಿ ಅವರಲ್ಲಿ ನಾನು ಅನೇಕ ಬಾರಿ ವಿನಂತಿಸಿದೆ, ಅವರು ನಿಮಗೆ ಎಲ್ಲಿ ಬೇಕು ಜಾಗ ಅಲ್ಲಿ ನೋಡಿ ನಾನು ನಿಮಗೆ ಸಹಕಾರ ಕೊಡ್ತೀನಿ, ಅಂಬರೀಷ್ ಅವರ ಪುತ್ಥಳಿ ಮಂಡ್ಯದಲ್ಲಿ ಆಗ್ಬೇಕು ಅಂತೇಳಿ ಚಲುವರಾಯ ಸ್ವಾಮಿ ಅವರು ಕೂಡ ಅಭಯ ಹಸ್ತವನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರಂತ ಗಣಿಗ ರವಿಕುಮಾರ್ ಅವರ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಹೋದಾಗ ನಾನು ಕೂಡ ಅಂಬರೀಷ್ ಅವರ ಅಭಿಮಾನಿನೇ, ಏನ್ ಬೇಕು ನನ್ನ ಕಡೆಯಿಂದ ಬೆಂಬಲ ಇದೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಗರದ ಪ್ರಥಮ ಪ್ರಜೆಯಾದಂತ ನಮ್ಮ ಆತ್ಮೀಯರು ಆದಂತ ನಾಗೇಶ್ ಅವರು ಬಂದಿದ್ದಾರೆ. ಅವರಲ್ಲಿ ನಾವು ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ಳೋದಿಷ್ಟೇ, ಈಗಾಗಲೇ ದೂರದ ಎಲ್ಲ ಊರುಗಳಲ್ಲಿ ಅಂಬರೀಷ್ ಅವರ ಪುತ್ಥಳಿ ಆಗಿದೆ. ಬಹುಶಃ ಎಲ್ಲ ನಾಯಕರುಗಳಿಗೂ ಗೊತ್ತಿದೆ. ಮಂಗಳೂರಲ್ಲಿ ಅಂಬರೀಷ್ ಅವರ ಪುತ್ಥಳಿ ಆಯ್ತು. ಸಿನಿಮಾ ಅಂದ್ರೆ ಮಂಗಳೂರು ಜನಕ್ಕೆ ಬಹಳ ದೂರ, ಆದ್ರೂ ಕೂಡ ಮಂಗಳೂರಲ್ಲಿ ಅಂಬರೀಷ್ ಅವರ ಮೇಲೆ ಇರೋ ಪ್ರೀತಿಗೆ ಅಂಬರೀಷ್ ಅವರ ಪುತ್ಥಳಿ ಆಗಿದೆ. ಈಗ ಮೊನ್ನೆ ಬನ್ನೂರು ಪುರಸಭೆಯಲ್ಲಿ ಕೂಡ ಅಂಬರೀಷ್ ಅವರ ಪುತ್ಥಳಿ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಗುದ್ಲಿ ಪೂಜೆ ಕೂಡ ಆಗಿದೆ. ಹಾಗಾಗಿ ಮತ್ತೆ ಬೆಂಗಳೂರು, ಮೈಸೂರಲ್ಲೆಲ್ಲ ಅಂಬರೀಷ್ ಅವ್ರ ಪುತ್ಥಳಿ ಆಗಿದೆ. ಮಂಡ್ಯದಲ್ಲಿ, ಅದರಲ್ಲೂ ಮಂಡ್ಯದ ಗಂಡು ಎಂದೇ ಹೆಸರಾಗಿರ್ತಕ್ಕಂಥ ಅಂಬರೀಷ್ ಅವರು ಮಂಡ್ಯದ ಆದ್ಯಂತ ತನ್ನದೇ ಆದಂತ ಅಭಿಮಾನಿ ಬಳಗವನ್ನ ಹುಟ್ಟುಹಾಕ್ತವರು. ಈ ಜಿಲ್ಲೆಯ ಧೀಮಂತ ನಾಯಕರಾದಂತ KV ಶಂಕರೇಗೌಡರು, ಮತ್ತೆ G ಮಾದೇಗೌಡರು, ಮತ್ತೆ ಈಗ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರು, ಮತ್ತೆ ಈ ಹಿಂದೆ ರಾಜಕಾರಣ ಮಾಡಿರ್ತಕ್ಕಂಥ ST ಜಯರಾಮ್ರವರು ಹೇಗೆ ಹಲವಾರು ನಾಯಕರನ್ನ ಬೆಳೆಸಿದ್ರು, ಅದೇ ರೀತಿ ಅಂಬರೀಷ್ ಅವರು ಕೂಡ ನಮ್ಮಂತ ಹಲವಾರು ಯುವ ನಾಯಕರನ್ನ ಬೆಳೆಸಿ ಹೋಗಿದ್ದಾರೆ. ಮತ್ತೆ ಜಿಲ್ಲೆಗೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರ ಕೊಡುಗೆಯನ್ನ ಸ್ಮರಿಸುವುದು ಮತ್ತೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಇಂದಿನ ಪೀಳಿಗೆಯ ಕರ್ತವ್ಯ ಕೂಡ ಆಗಿದೆ. ಆದ್ರಿಂದ ನಗರದ ಪ್ರಥಮ ಪ್ರಜೆಯಾದಂಥ ನನ್ನ ಆತ್ಮೀಯರಾದಂಥ ನಾಗೇಶ್ ಅವರಲ್ಲಿ ಕೇಳ್ಕೊಳ್ಳೋದು, ನೀವು ಜಾಗ ಕೊಡಿ, ನಾವೇ ಅಭಿಮಾನಿಗಳೇ ಪುತ್ಥಳಿಯನ್ನ ಮಾಡ್ತೀವಿ. ನಮ್ಮ ಬೆಂಗಳೂರಿನ ಒಬ್ಬರು ಪ್ರಭಾವಿ ಶಾಸಕರು ಅಂಬರೀಷ್ ಅವರ ಪುತ್ಥಳಿಗೆ ಕಂಚಿನ ಪುತ್ಥಳಿಯನ್ನ ನಾನು ಮಾಡಿಸ್ಕೊಡ್ತೀನಿ, ಮಂಡ್ಯದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯಮಾಡಿ ನಮ್ಗೆ ಜಾಗ ಕೊಡಿ. ನಾವು ಇಲ್ಲಿ ಹಳೆ ತರದ ಕಂಚಿನ ಪುತ್ಥಳಿಯನ್ನ ಮಾಡಬೇಕಾಗಿದೆ. ಈ ನವೆಂಬರ್ 24 ಅಂಬರೀಷ್ ಅವರು ತೀರ್ಕೊಂಡು 7 ವರ್ಷ ಆಗ್ತೈತೆ, ಇನ್ನು ಮಂಡ್ಯದಲ್ಲಿ ಪುತ್ಥಳಿ ಇಲ್ಲ ಅಂತಕ್ಕಂಥದ್ದು ಹಲವಾರು ಅಭಿಮಾನಿಗಳ ಕೋರಿಕೆಯೂ ಕೂಡ ಆಗಿದೆ. ಹಾಗಾಗಿ ಇದಕ್ಕೆ ತಾವು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಆತ್ಮೀಯರು ಮುಂದಿನ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ನಮ್ಮೆಲ್ಲರಿಗೂ, ನಮ್ಮಂತ ಯುವಕರಿಗೆ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೀತಾ ಇರ್ತಕ್ಕಂಥವ್ರು ನಮ್ಮ ಶಿವಪ್ಪ ಅವರು. ಮುಂದೆ ಮನ್ಮೂಲ ಅಧ್ಯಕ್ಷರಾಗಿ ಕರ್ನಾಟಕ ಹಾಲು ಒಕ್ಕೂಟದಿಂದ ಈ ಜಿಲ್ಲೆಯಲ್ಲಿ ಹಲವಾರು ರೈತರು ತಮ್ಮ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ಮನ್ಮೂಲಿನಿಂದ. ಹಲವಾರು ಜನ 4 ಲಕ್ಷ ಕುಟುಂಬಗಳು ಹಾಲು ಕರೆದು ಜೀವನವನ್ನ ಮಾಡ್ತಾ ಇದಾವೆ. ಸೊ ಇಂತಹ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥದ್ದು, ಅಂಬರೀಷ್ ಅವರ ಅಭಿಮಾನಿಗಳಾಗಿರ್ತಕ್ಕಂಥದ್ದು ಎರಡು ಕೂಡ ನಮಗೆ ಸಂತಸ ತರ್ತಕ್ಕಂಥದ್ದು. ಆದ್ರಿಂದ ಮೊದಲು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಾಗೇಶ್ ಅವರು ಆಮೇಲೆ ಮಾತಾಡ್ತಾರೆ. ನಮ್ಮ ಎಲ್ಲರ ನಾಯಕರಾದಂತಹ ಶಿವಪ್ಪ ಅವರು
ಮೊನ್ನೆ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು. ಅವ್ರು ಯಾವತ್ತೂ ಅಂಬರೀಷ್ ಅವರ ಹುಟ್ಟುಹಬ್ಬದಲ್ಲಿ ಮಿಸ್ ಆಗಲ್ಲ. ಆದರೆ ಅವರು ಈ ಬಾರಿ ಅಧ್ಯಕ್ಷರಾಗಿ ಹಲವಾರು ಒತ್ತಡಗಳ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಮ್ಮೆಲ್ಲ ಅಂಬರೀಷ್ ಅಭಿಮಾನಿಗಳನ್ನ ಕುರಿತು ಮಾತನಾಡ್ತಾರೆ. ಯಾವ ಅಭಿಮಾನಿಯೂ ಕೂಡ ಧೃತಿಗೆಡುವಂತ ಅವಶ್ಯಕತೆ ಇಲ್ಲ. ಅಂಬರೀಷ್ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಇದನ್ನ ನಾನು ಹೇಳ್ತಾ, ಅವರು ಅಂಬರೀಷ್ ಅವರು ಹಾಕಿಕೊಟ್ಟ ಹೆಜ್ಜೆಯನ್ನ ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಮತ್ತೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ, ಇಬ್ಬರು ಗಣ್ಯರು ಮಾತನಾಡಿದ ನಂತರ ನಮ್ಮ ಅಭಿಮಾನಿಗಳ ನ್ಯಾಯ ನೀತಿ ಧರ್ಮದವರು ಬೆಂಗಳೂರಿಂದ ಬಂದ ನನ್ನ ಸ್ನೇಹಿತರುಗಳು ಹಲವಾರು ಜನ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಬೆಂಗಳೂರಿನವರಲ್ಲ, ಅವರೆಲ್ಲ ಮಂಡ್ಯದವರೇ. ಮಂಡ್ಯದಲ್ಲಿ ಹೋಗಿ ಜೀವನವನ್ನು ಅರಸಿ ಬೆಂಗಳೂರಿಗೆ ಹೋದಂಥವ್ರು ಇಲ್ಲಿ ಬಂದು ಅಂಬರೀಷ್ ಅವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ರಮೇಶ್ ಗೌಡರು ಮತ್ತೆ ಅವರೆಲ್ಲ, ಶಿವರಾಜು, ನಮ್ಮ ರಾಜು ಮತ್ತೆ ನಮ್ಮೆಲ್ಲ ಅವರ ತಂಡಕ್ಕೆ ನಾನು ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನ ಹೇಳ್ತಾ, ಯಾರ ಹೆಸರನ್ನು ಹೇಳಿಲ್ಲ, ಯಾಕೆಂದ್ರೆ ತಪ್ಪು ತಿಳ್ಕೊಬೇಡಿ, ಎಲ್ಲರೂ ನನ್ನ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳೇ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಅಣ್ಣನ ಅಭಿಮಾನಿಗಳು. ಹಾಗಾಗಿ ಇಂಥವ್ರ ಹೆಸರು ಹೇಳಿಲ್ಲ ಅಂತ ಯಾರು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ. ಈ ದಿವಸ ಬೇಲೂರು ಸೋಮಶೇಖರ್ ಅವರು ಅಂಬರೀಷ್ ಅಣ್ಣವ್ರನ್ನ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಈ ದಿವಸ ಅಂಬರೀಷ್ ಅಣ್ಣವರು ಇಲ್ಲ ಆದ್ರೂ ಅವ್ರ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಅವ್ರ ಹುಟ್ಟುಹಬ್ಬನ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದಾರೆ. ಅಂಬರೀಷ್ ಅಣ್ಣ ಒಂದು ಶಕ್ತಿ, ಅವರು ಮಂಡ್ಯದ ಗಂಡು ಅಂತಲೇ ಹೆಸರು ಪಡೆದಿರುವಂಥವ್ರು. ಅವರು ಮಂಡ್ಯಕ್ಕೆ ಒಂದು ಕಳಸಪ್ರಾಯವಾಗಿದ್ದರು. ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಅಂಬರೀಷ್ ಅಣ್ಣ ಆಗಿದ್ದರು. ಈ ದಿವಸ ಅವ್ರ ಹುಟ್ಟುಹಬ್ಬನ ಆಚರಿಸ್ತಾರಂತ ಎಲ್ರಿಗೂ ಶುಭಾಶಯ ಕೋರ್ತಾ, ಹಾಗೆಯೇ ಈ ದಿವಸ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಚೆಲುವಣ್ಣವ್ರದ್ದು ಹುಟ್ಟುಹಬ್ಬ ಇದೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಮಂಡ್ಯದ ಗಂಡಿಗೆ ಅಂತ ಪ್ರಸಿದ್ಧಿಯಾಗಿರೋ ನಮ್ಮ ಅಂಬರೀಷ್ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಏನು ಇಲ್ಲಿ ನೆರೆದಿರೋ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ನಮ್ಮ ನೂತನ ಮನ್ಮೂಲ್ ಅಧ್ಯಕ್ಷರಾದ ಶಿವಪ್ಪನವರಿಗೆ ನಮಸ್ಕರಿಸುತ್ತಾ, ಹಾಗೂ ಅಂಬರೀಷ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ಸೋಮಣ್ಣವ್ರಿಗೂ ಒಂದು ನಮಸ್ಕಾರ ಹೇಳ್ತಾ, ನಮ್ಮ ಅಂಬರೀಷ್ ಅಣ್ಣನ ಅನುಕರಣೆ ಮಾಡ್ತಾ ಅಂಬರೀಷ್ ಅಣ್ಣ ಥರ ಇರೋ ಅಂಬರೀಷ್ ಅಣ್ಣನಿಗೆ ಒಂದು ನಮಸ್ಕಾರ ಹೇಳ್ತಾ, ಎಲ್ಲ ನನ್ನ ಅಂಬರೀಷ್ ಅಭಿಮಾನಿಗಳಿಗೂ ನಮಸ್ಕರಿಸುತ್ತಾ ಹೇಳ್ತಾ, ಏನು ನಮ್ಮ ಈ ದಿನ ಮಂಡ್ಯದ ಗಂಡಾಗಿ ಅಂಬರೀಷ್ ಅಣ್ಣನ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಅಭಿಮಾನಿ ಹಿತೈಷಿಗಳು ಏನು ಈ ದಿನ ಈ ಸಂಜಯ ಸರ್ಕಲಲ್ಲಿ ಅಂದರೆ ಮಂಡ್ಯದ ಹೃದಯ ಭಾಗದಲ್ಲಿ ಮಾಡ್ತಿದ್ದೀರಾ, ಒಂದು ಸಂತೋಷದ ವಿಷಯ. ಇವಾಗ ಏನು ಹೇಳಿದ್ದೀರಾ ಎಲ್ಲ ನಮ್ಮ ಶಿವಪ್ಪವರಾಗಲಿ ನಮ್ಮ ಸೋಮಣ್ಣವರಾಗಲಿ, ಅಂಬರೀಷ್ ಅಣ್ಣವ್ರಿಗೆ ವಿರೋಧಿಗಳು ಇರಲಿಲ್ಲ. ಎಲ್ಲ ಪಾರ್ಟಿಲಿ ಎಲ್ಲ ಇದರಲ್ಲೂ, ಎಸ್ಪೆಷಲಿ ನಮ್ಮ ಈ ಸಂಸದರು ಏನು ಮಂಡ್ಯ ಸಂಸದರಿದ್ದಾರೆ ಕುಮಾರಣ್ಣವರು, ಅವ್ರಿಗೂ ಹೋಗೋ ಬರೋ ಫ್ರೆಂಡೇ. ಆದ್ದರಿಂದ ಈ ದಿನ ಚೆಲುವಣ್ಣವರ ಹುಟ್ಟಿದಬ್ಬ, ಅವ್ರಿಗೂ ಒಂದು ಶುಭಾಶಯ ಹೇಳ್ತಾ, ಈ ಶಾಸಕರು ಬರಬೇಕಾಯಿತು, ನಮ್ಮ ಮಂಡ್ಯ ಶಾಸಕರು, ಅವ್ರಿಗೂ ಕಾರ್ಯನಿಮಿತ್ತ ಸಮಯಾವಕಾಶ ಇಲ್ಲದೆ ಬರಲಿಲ್ಲ. ಇವರು ಏನು ನನಗೆ ಇವಾಗ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣವರ ಪುತ್ಥಳಿಗೆ ಒಂದು ಸ್ಥಳಾವಕಾಶ ಕೇಳಿದ್ದಾರೆ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಇವರು ನಾಳೆಯಿಂದನೇ ಅದು ಲೆಟ್ರು ಸ್ಥಳಕ್ಕೆ ಗುರ್ತಿಸಿ ಈ ಸ್ಥಳ ಬೇಕು ಅಂತ ಕೊಡಲಿ, ನಾವು ಪರಿಶೀಲಿಸಿ ಅದು ನಮ್ಮ ಜೊತೆಗೂಡಿ ಶಾಸಕರು, ಉಸ್ತುವಾರಿ ಮಿನಿಸ್ಟ್ರು ಮತ್ತು ನಮ್ಮ ಸಂಸದರ ಜೊತೆಗೂಡಿ ಈ ಸ್ಥಳನ ಕೊಡೋಕ್ಕೆ ನಾವು 35 ಜನ ನಮ್ಮ ನಗರಸಭೆಯ ಸದಸ್ಯರು ಒಳಗೊಂಡಂತೆ ಅಂಬರೀಷ್ ಅಣ್ಣವರ ಪುತ್ಥಳಿಗೆ ನಾವು ಮಾಡಿಕೊಡ್ಬೇಕಂತ ಜಾಗಕ್ಕೆ ಅದನ್ನ ಒಂದು ಹೆಸರಾಗಿ ಉಳ್ಕೊಳ್ಳೋಕ್ಕೆ ನಾವು ಶ್ರಮಪಟ್ಟು ಆ ಜಾಗನ ಯಾವುದೇ ಥರದ ತೊಂದರೆ ಇಲ್ಲದೆ ಕೊಡೋಕ್ಕೆ ನಾವು ಒಕ್ಕೂರಲ್ಲಿ ನಾವು ಅವರಿಗೆ ಒಂದು ಸಹಾಯ ಮತ್ತು ನಮ್ಮ ಕಡೆಯಿಂದ ಆಗೋ ಹೋಗೋ ವಿಚಾರಗಳಲ್ಲಿ ಭಾಗಿಯಾಗಿ ಅಂಬರೀಷ್ ಅವರ ಪುತ್ಥಳಿ ಮಂಡ್ಯದಲ್ಲಾಗಲಿ ಅಂತ ಹೇಳಿ ನಂದು ಒಂದು ಆಸೆ ಇದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಂಡ್ಯದ ಗಂಡಾಗಿ 7 ವರ್ಷ ಆಯಿತು ಕಳೀತು ಅಂತ ಹೇಳ್ತಿದ್ದಾರೆ ಸೋಮಣ್ಣವರು ಈ ನವಂಬರ್ಗೆ. ನಮಗೂ ಬೇಸರ, ಯಾಕೆ ಅಂತ ಹೇಳಿದ್ರೆ ನಾವು ಒಂದ್ಸಲಿ ನಮ್ಮ ಶಶಿಯಣ್ಣ ಅಂಕೆರೆ ಶಶಿಯವರು ಗೊತ್ತಿರಬೇಕು, ಜೊತೆಲಿ ಹೋದಾಗ ನಾನು ಅವ್ರಿಗೆ ಒಂದು ಕೈಮ ಉಂಡೆನ ಒಂದು ಕಪ್ ಹಾಕೊಟ್ಟೆ. ಹೋದ್ರು, ಬಳಿ ಮಗನೇ ನನಗೆ ಒಂದು ಹಾಕೊಟ್ಟಿದ್ದೀರ, ಇನ್ನೊಂದು ಹಾಕೊಡೋ, ಎರಡಲ್ವೇ ನಾನು ತಿನ್ನೋದು ಅಂತ. ಅಂದರೆ ಅವ್ರು ಖಾರವಾಗಿ ತಿಂತಿದ್ದು ಅಂಬರೀಷ್ ಅಣ್ಣ, ಅಷ್ಟೊಂದು ಖಾರವಾಗಿ ಕೈಮ ಉಂಡೆ ಅಂದರೆ ಭಾಳ ಪ್ರಿಯರು. ಆದ್ದರಿಂದ ಈ ದಿನ ನಾವು ನೆನೆಸ್ಕೊಂಡು ಅಂಬರೀಷ್ ಅಣ್ಣವರು ಸತ್ತಿ 7 ವರ್ಷ ಆದರೂ ಅವರು ಅಜರಾಮರಾಗಿ ಇರಲಿ ಅಂತ ಹೇಳ್ತಾ, ಎಲ್ಲ ನೆರೆದಿರೋ ನನ್ನ ಅಭಿಮಾನಿ ಅಂಬರೀಷ್ ಅಣ್ಣವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಇನ್ನೂ ಯಥೇಚ್ಛವಾಗಿ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ, ಎಲ್ಲ ಸೇರಿರೋ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿದ. ಅಣ್ಣ ಕೂತ್ಕೊಳ್ಳಿ, ಹೆಂಗೆ ಕೊಡಿ ಅವ್ರಿಗೂ ಮಾಡಿ ಸರ್. ಶಿವಪ್ಪ ಅವ್ರಿಗೂ
ಅಗಲ ಆಗಿ ಎಲ್ಲ ಕಾಣಿಸ್ತೀರ. ಕೈ ಬಿಡಿ ಎಲ್ಲ ಅಗಲ ಆಗಿ. ಅವ್ರು ಆಗ್ತಾರೆ ಸೈಡ್ ಬಾ. ಕೆಂಪು ಕಣ್ಣಿನ ರಾಜನಿಗೆ ಆಯ್ತು. ಮಹಾದೇವ್ ಪ್ರಸಾದ್ ಮತ್ತೆ ನಮ್ಮ ಜೂನಿಯರ್ ಅಂಬರೀಶ್, ನಮ್ಮ ಇವತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹುಟ್ಟಬ್ಬ ಕದ್ಲೂರು ಹೃದಯವರ ಸಂಬಂಧಿಗಳು, ಅವರ ಭಾವನವರು ಆದಂತಹ ನಮ್ಮ ಜೂನಿಯರ್ ಅಂಬರೀಶ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅನ್ನದಾನ ಮಾಡಿರುವ ಪ್ರಭಾಕರ್ ಅವರಿಗೆ ಸನ್ಮಾನ ಮತ್ತು ಜಗಣ ಕೊಪ್ಪ ಹೋಬಳಿ ಅಂಬರೀಶ್ ಅವರ ಅಭಿಮಾನಿ ಮತ್ತೆ ನಮ್ಮ ಸ್ಥಳೀಯ ತಾಲೂಕಿನವರೇ. ಮತ್ತೆ ಈಗ ಹೊಸದಾಗಿ ನೂತನ ವರರಾಗಿ ಮದುವೆ ಇದೆ. ಹೊಸ ಬನ್ನಿ